ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮಸ್ಕಾರ ಗುರುಗಳೇ. ಹಿಂದಿನ ವಿಡಿಯೋದಲ್ಲೆಲ್ಲ ನೀವು 3 ಗುಲಗಂಜಿ ಬಗ್ಗೆ ತಿಳ್ಕೊಂಡಿದ್ದೀರಾ. ಈಗ ಕೊನೆಯದಾಗಿ ಕಪ್ಪು ಗುಲಗಂಜಿ. ಕಪ್ಪು ಗುಲಗಂಜಿ ಅಂತ ಹೇಳಿದ್ರೆ ಅದು ಕಾಳಿ ದೇವರಿಗೆ ಸಂಬಂಧಪಟ್ಟಿದ್ದು, ದುರ್ಗಾದೇವಿಗೆ ಸಂಬಂಧಪಟ್ಟಿದ್ದು, ವಾರಿಯರ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಕಾಳಿ ದೇವರು ವಾರಿಯರು, ಹಾಗೆಯೇ ಮಂಗಳ ಗ್ರಹನೂ ಅಷ್ಟೇ. ಇವರಿಗೆಲ್ಲ ಸಂಬಂಧಪಟ್ಟಂಥ ಒಂದು ಕಪ್ಪು ಗುಲಗಂಜಿ ಆಕರ್ಷಣೆಗಾಗಲಿ ಪ್ರತಿಯೊಂದಕ್ಕೂ ಇದನ್ನ ಯೂಸ್ ಮಾಡ್ತಾರೆ. ಇದ್ರ ಬಗ್ಗೆ ಗುರುಗಳು ಏನು ಹೇಳ್ತಾರೆ ನೋಡೋಣ ಬನ್ನಿ. ಗುರುಗಳೇ, ನಮಗೀಗ ಸಾಕಷ್ಟು ಮಾಹಿತಿಗಳು ಕೊಟ್ಟಿದ್ದೀರಾ. ಬಿಳಿ ಗುಲಗಂಜಿ, ಹಸಿರು ಗುಲಗಂಜಿ, ಹಾಗೆ ಕೆಂಪು ಗುಲಗಂಜಿ ಬಗ್ಗೆ. ಇನ್ನು ಉಳಿದಿರೋಂಥದ್ದು ಕಪ್ಪು ಗುಲಗಂಜಿ. ಕಪ್ಪು ಗುಲಗಂಜಿ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಕೊಡಿ ಗುರುಗಳೇ. ಓಂ ಶಾಂತಿ ವೀಕ್ಷಕರೇ, ಭಕ್ತರ ಅಭಿಮಾನಿಗಳೇ, ಗುರುಮಕ್ಕಳೇ, ಮಿತ್ರರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈಗಾಗಲೇ ಗುಲಗಂಜಿ ಭಾಗ 1, ಭಾಗ 2, ಭಾಗ 3, ಭಾಗ 4, ಭಾಗ 5 4 ಭಾಗಗಳು 5 ಭಾಗಗಳು ಆಗಿದೆ. ಇದು ಕಪ್ಪು ಗುಲಗಂಜಿ ನವಶಕ್ತಿ ವಾರಿಯರ್ಸ್, ಯುದ್ಧ ಮಾಡುವವರು ಅಂದರೆ ಸಪ್ತಮಾತೃಕೆಯರು ಅಥವಾ ನವಶಕ್ತಿ ದುರ್ಗೆಯರು, ನವಶಕ್ತಿ ಮಾತೆಯರು, ಇಡೀ ಬ್ರಹ್ಮಾಂಡದಲ್ಲಿ ಲೋಕಗಳಲ್ಲಿ ಯುದ್ಧ ಮಾಡುವವರು, ಫೈಟ್, ದುಷ್ಟ ಶಕ್ತಿಗಳನ್ನು ನಾಶ ಮಾಡ್ತಕ್ಕಂಥವ್ರು, ದಾರಿದ್ರ್ಯವನ್ನು ಹೋಗಲಾಡಿಸ್ತಕ್ಕಂಥವ್ರು, ರೋಗಗಳಿಂದ ಮುಕ್ತಿ ಕೊಡ್ತಕ್ಕಂಥ ಶಕ್ತಿಗಳೇ ನವಶಕ್ತಿಗಳು. ದುರ್ಗೆ ಇರ್ಬೋದು, ಚಾಮುಂಡಿ ಇರ್ಬೋದು, ಗಂಗೆ ಇರ್ಬೋದು, ವರಾಹ ಇರ್ಬೋದು, ಕೂಷ್ಮಾಂಡ ಇರ್ಬೋದು. ಒಟ್ಟಿನಲ್ಲಿ ನಿಮ್ಮದೇ ಆದ ಶಕ್ತಿ ದೇವತೆಗಳು, ಆದಿಶಕ್ತಿ ಪರಾಶಕ್ತಿಯ ಸಪ್ತಮಾತೃಕೆ, ನವಶಕ್ತಿ ಇತ್ಯಾದಿ ಎಲ್ಲ ಇರುತ್ತೆ. ಅದಕ್ಕೆ ತುಂಬ ಸ್ಟೋರಿ ಇರುತ್ತೆ. ವಾರಿಯರ್ಸ್ ಒಟ್ಟಿನಲ್ಲಿ ಯುದ್ಧ ಮಾಡುವವರು. ಸಪ್ತಚಕ್ರಗಳಲ್ಲಿ ಕೂಡ ಸಪ್ತಮಾತೃಕೆಯರು ಬರ್ತಾರೆ. ಅವರ ಉಪದೇವತೆಗಳು ಬರ್ತಾರೆ. ಶಾಕಿನಿ, ಡಾಕಿನಿ, ಆಕಿನಿ, ಕಾಕಿನಿ, ಇವರೆಲ್ಲ ಬರ್ತಾರೆ, ಉಪದೇವತೆಗಳು. ಈಗ ಯಾರಾದರೂ ಸಿದ್ಧಿಗಳು ಮಾಡ್ಕೋಬೇಕಂದ್ರೆ ಅಮಾವಾಸ್ಯೆ, ಗ್ರಹಣ, ಭಾನುವಾರ, ಮಂಗಳವಾರ, ಶನಿವಾರ, ಶುಕ್ರವಾರ, ಬುಧವಾರ ಇತ್ಯಾದಿ ಸಮಯ ಇರುತ್ತೆ. ಕೆಲವೊಂದು ಸಾರಿ ಒಳ್ಳೆ ಮಾಸಗಳು ಬರುತ್ತೆ, ಒಳ್ಳೆ ನಕ್ಷತ್ರಗಳು ಬರುತ್ತೆ. ಮಾಘ ಮಾಸ, ಕಾರ್ತಿಕ ಮಾಸ, ಪುಷ್ಯ ಮಾಸ, ಹೀಗೆ ಬೇರೆ ಮಾಸಗಳು ಬರುತ್ತೆ. ಆ ಸಮಯದಲ್ಲಿ ಸಿದ್ಧಿಗಳನ್ನು ಮಾಡ್ಕೋಬೇಕು. ಅದರಲ್ಲೂ ಆಷಾಢ ಮಾಸದಲ್ಲಿ ಆಷಾಢ ನವರಾತ್ರಿ ಬರುತ್ತೆ. ಅದು ಆಲ್ರೆಡಿ ಬಂದೋಯ್ತು. ಈಗ ಜುಲೈ 23ನೇ ತಾರೀಕು ರಾತ್ರಿ, ಜುಲೈ 23ನೇ ತಾರೀಕು ರಾತ್ರಿ 2025ನೇ ಇಸ್ವಿ ಅಮಾವಾಸ್ಯೆ ಪ್ರಾರಂಭ ಆಗುತ್ತೆ. ರಾತ್ರಿ 1-2 ಗಂಟೆಗೆ, 23ನೇ ತಾರೀಕು ರಾತ್ರಿ 2 ಗಂಟೆಗೆ ಪ್ರಾರಂಭ ಆಗುತ್ತೆ ಅಮಾವಾಸ್ಯೆ. ಅನಂತರ ಬೆಳಗ್ಗೆವರೆಗೂ ಇರುತ್ತೆ, ಆಗಲೇ ಇರುತ್ತೆ. 24ನೇ ತಾರೀಕು ಆಗಲೇ ಇರುತ್ತೆ. 24ನೇ ತಾರೀಕು ರಾತ್ರಿ 12 ಗಂಟೆ ಆ ಸಮಯಕ್ಕೆ ಅಮಾವಾಸ್ಯೆ ಮುಗಿಯುತ್ತೆ. ಇದನ್ನು ಓಂ ಶ್ರೀ ಗುರುಪುಷ್ಯ ಯೋಗ, ಯಾಕೆಂದರೆ ಅಮಾವಾಸ್ಯೆನೂ ಇದೆ, ಗುರುಪುಷ್ಯ ಅಂತ ಒಂದು ನಕ್ಷತ್ರ ಮಂಡಲ, ನಕ್ಷತ್ರ ಸ್ಥಾನ ಶಕ್ತಿ, ಇಡೀ ಭೂಮಿ ಮೇಲೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಆ ದಿನ ಜಪ ತಪ ಧ್ಯಾನ ಇದೆಲ್ಲ ಮಾಡಿದ್ರೆ ಹೆಚ್ಚಿನ ಸಿದ್ಧಿಗಳು ಶಕ್ತಿ ಬರುತ್ತೆ. ಗುರು ಒಲಿತಾನೆ. ಗುರು ಅಲ್ಲದ್ರೆ ಶನಿ ಕಾಟ, ದಾರಿದ್ರ್ಯ ಕಾಟ ಇವೆಲ್ಲ ತಪ್ಪುತ್ತೆ, ರೋಗಗಳ ಕಾಟ. ಇದನ್ನು ನಾನು ಪಾರ್ಟ್ 1, 2, 3, 4 ಅನ್ನೋ ರೀತಿಯಲ್ಲಿ ವಿವರಿಸ್ತೀನಿ. ಉತ್ತರಾಣಿ ಗಿಡ ಅದೆಲ್ಲ ಏನಕ್ಕೆಲ್ಲ ಆಗುತ್ತೆ, ಅದರ ಬೇರೆ ಏನಕ್ಕಾಗುತ್ತೆ, ಕಾಂಡ ಏನಕ್ಕಾಗುತ್ತೆ, ಅದೆಲ್ಲ ಆ ದಿನ ತೊಗೊಂಡು ಬಂದರೆ ಮಂತ್ರಸಿದ್ಧಿ ಮಾಡಿಕೊಂಡ್ರೆ, ಯಾವ ಮಂತ್ರ, ಯಾವ ಬೀಜಾಕ್ಷರ ಮಂತ್ರ, ಅದರಿಂದ ಮಂತ್ರಸಿದ್ಧಿ ಮಾಡಿಕೊಂಡ್ರೆ ಯಾವುದು ಗುರುಪುಷ್ಯ. ಈಗ 23ನೇ ತಾರೀಕು 24ನೇ ತಾರೀಕು ಇರುತ್ತೆ, 7ನೇ ತಿಂಗಳು 2025ನೇ ಇಸ್ವಿ ಆ ದಿನ ಇರುತ್ತೆ. ಮಾಡ್ಕೋಬೋದು ನೀವು ಸಿದ್ಧಿಗಳು. ಉತ್ತರಾಣಿ ಗಿಡ ಬೇರು ಅದೆಲ್ಲ ತಂದು ಒಂದು ವಾಕ್ಸಿದ್ಧಿ ಅದು ಇದಾಗುತ್ತೆ. ವಾಕ್ಸಿದ್ಧಿ ಅಂದರೆ ಗೊತ್ತಲ್ಲ,
ಮಾತು ಬರೆದವ್ರಿಗೆ ಇನ್ನೊಂದು ಮತ್ತೊಂದು ಅದು. ಅನಂತರ ಗುಲ್ಗಂಜಿ ಆಲ್ರೆಡಿ ಈಗಾಗಲೇ ಹೇಳಿದ್ದೀವಿ. ಇವತ್ತು ನಾನು ನಿಮಗೆ ಕಪ್ಪು ಗುಲ್ಗಂಜಿ ಬಗ್ಗೆ ಹೇಳ್ಕೊಡ್ತೀನಿ, ಏನೇನಕ್ಕಾಗುತ್ತೆ, ಯಾವ ರೀತಿ ಆಗುತ್ತೆ ಅಂತ. ಇದರ ಜೊತೆಗೆ ನೆಕ್ಸ್ಟು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ರೀತಿಯಲ್ಲಿ ಉತ್ತರಾಣಿ ಗಿಡ, ಆಮೇಲೆ ಬೇಲಿ ಗಿಡ ಅಂತೀರ ನೀವು, ಹಣ್ಣು ಕಾಯಿ ಬಿಡುತ್ತೆ ಅದು. ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ. ಕುಕ್ಕೆ ಅಂದರೆ ಆದಿಶೇಷನ ತಲೆಗಳು, ಅದರಿಂದ ಕಾಪಾಡ್ಕೊಳ್ಳೋದು, ಬ್ರಹ್ಮನನ್ನು ಕಟ್ಟಾಕೋದು. ನಾಗಸೃಷ್ಟಿ ಗಿಡ, ನಾಗಸೃಷ್ಟಿ ಫಲ, ಬ್ರಹ್ಮಸೃಷ್ಟಿ ಅಲ್ಲ, ನಾಗಸೃಷ್ಟಿ ಫಲ ಅಂತಿರುತ್ತೆ. ಶೇಷನಾಗ ಅಥವಾ ನಾಗಸೃಷ್ಟಿ ಫಲ, ನಾಗಬ್ರಹ್ಮ ಅಂತೀವಲ್ಲ ಅದು ಇರುತ್ತೆ ಫಲ. ಕುಕ್ಕೆ ಅಂತಾರೆ, ಕುಕ್ಕೆ ಬಳ್ಳಿ ಅಂತಾರೆ. ಅದ್ರ ಬಗ್ಗೆ ಅದು ಹೆಂಗೆ ತರಬೇಕು, ಯಾವ ರೀತಿ ಸಿದ್ಧಿ ಮಾಡ್ಕೋಬೇಕು, ಹೇಗೆ ಆರೋಗ್ಯ ಬಗ್ಗೆ ಬೇಕಲ್ಲ ವೈದ್ಯಕೀಯವಾಗಿ, ಅಂದರೆ ಸೈಂಟಿಫಿಕ್ಕಾಗಿ, ಆಧ್ಯಾತ್ಮ ವಿಜ್ಞಾನ, ಅದ್ರ ಬಗ್ಗೆ ಕೊಡ್ತೀವಿ, ಡೀಟೇಲ್ ಕೊಡ್ತೀವಿ. ನೆಕ್ಸ್ಟ್ ಪಾರ್ಟ್ ಮಾಡ್ತೀವಿ, ಇದಾದಮೇಲೆ ಪಾಡ್ತೀವಿ. ಇವತ್ತು ಬರೀ ನಿಮಗೆ ಹೆಡ್ಲೈನ್ಸ್ ಕೊಡ್ತೀನಿ. ಏನೆಲ್ಲ ಮಾಡ್ಬೋದು. ಗುರುಪುಷ್ಯ ದಿನ ಅಂತ, ಗುರುಪುಷ್ಯ ವರ್ಷಕ್ಕೆ 2 ಸಾರಿ ಬರ್ತದೆ. ಅದರ ಬಗ್ಗೆ ಪೂರ್ತಿ ವಿವರಣೆಯನ್ನು ಕೂಡ ನೆಕ್ಸ್ಟ್ ಕೊಡ್ತೀವಿ ನಾವು ಪಾರ್ಟ್. ನೆಕ್ಸ್ಟ್ ಅದೇ ಪಾರ್ಟ್ ಮಾಡ್ತೀವಿ, ಗುರುಪುಷ್ಯದ ಬಗ್ಗೆ ಮಾಡ್ತೀವಿ. ಜಯಮ್ಮ ಅವರು ನಿಮಗೆ ಅದ್ರ ಬಗ್ಗೆ ಡೀಟೇಲ್ ಕೊಡ್ತಾರೆ. ಗ್ರಹ, ನಕ್ಷತ್ರ, ತಿಥಿ, ವಾರ, ಇನ್ನೊಂದು ಮತ್ತೊಂದು ಎಲ್ಲ ಕೊಡ್ತಾರೆ. ಇಲ್ಲಿ ಬರೀ ನಿಮಗೆ ಟ್ರೈಲರ್ ಅಷ್ಟೇ, ಟ್ರೈಲರ್ ಬಿಡುಗಡೆ ಮಾಡ್ತಾಯಿದ್ದು, ನಿಮ್ಗೆ ಬರೀ ಹೆಡ್ಲೈನ್ಸ್ ಹೇಳ್ತಾಯಿದ್ವಿ. ಓಕೆನಾ. ಇವತ್ತು ಇರೋದು, ಈಗಿನ ಸಬ್ಜೆಕ್ಟಲ್ಲಿರೋದು ಮಹಾಕಾಳಿ ಬಗ್ಗೆ, ರಾಹು ಕೇತು ಬಗ್ಗೆ ಇದೆಲ್ಲ ಇರುತ್ತೆ. ಗೊತ್ತಾಯ್ತಲ್ಲ. ಗುಲ್ಗಂಜಿ, ಕಪ್ಪು ಗುಲ್ಗಂಜಿ ಬಗ್ಗೆ ಇವತ್ತು ಮಾಡ್ತೀವಿ. ಆಮೇಲೆ ಬೇಲೆ ಹಣ್ಣು ಅಂತಿರಲ್ಲ ಅದು, ಆಮೇಲೆ ಸುಬ್ರಹ್ಮಣ್ಯ ಫಲ ಅಥವಾ ಕುಕ್ಕೆ ಸುಬ್ರಹ್ಮಣ್ಯ ಫಲ ಅಥವಾ ನಾಗಬ್ರಹ್ಮ ಫಲ ಅಥವಾ ನಾಗಸೃಷ್ಟಿ ಫಲ, ಇದು ಹಳೆ ಕಾಲದ ಋಷಿಮುನಿಗಳು ಹೆಂಗೆ ಯೂಸ್ ಮಾಡೋರು ಅದ್ರ ಬಗ್ಗೆ. ಇದಾದಮೇಲೆ ಸೂಲಿಗಿಡ ಅಂತೀರ ನೀವು, ಇಷ್ಟು ಎಲೆಗಳು ಬರುತ್ತದೆ, ಇಷ್ಟಿಷ್ಟು ಚಿಕ್ಕದಾಗಿ ಎಲೆಗಳು, ಕಾಯಿಗಳು ಬರುತ್ತೆ ಕಪ್ಪಿಗೆ, ಅದರ ಬಗ್ಗೆ. ಉತ್ತರಾಣಿ, ನಾಗಸೃಷ್ಟಿ ಫಲ, ಸೂಲಿಗಿಡ, ಬೇಲೆ ಗಿಡ, ಇಷ್ಟು 4 ಗಿಡಗಳ ಬಗ್ಗೆನೂ ಪಾರ್ಟ್ 1, ಪಾರ್ಟ್ 2, 3 ಒಟ್ಟಿನಲ್ಲೇ ನಿಮಗೆ ಸಿದ್ಧಿ ಮಾಡ್ಕೋಬೇಕು. ಈಗ ಬರ್ತಾ ಇದೆ ಅಮಾವಾಸ್ಯೆ, ಜೊತೆಗೆ ಗುರುಪುಷ್ಯ ಬರುತ್ತೆ, ಅವತ್ತು ಮಾಡ್ಕೋಬೇಕು. ಅವತ್ತು ಹೆಚ್ಚಿನ ಶಕ್ತಿ, ಎನರ್ಜಿ ಇರುತ್ತೆ ಭೂಮಿ ಮೇಲೆ, ಗುರುಗಳ ಆಶೀರ್ವಾದ ಸಿಗುತ್ತೆ. ಪುಷ್ಯ ನಕ್ಷತ್ರದಲ್ಲಿ ಏನೇ ಮಾಡ್ಕೋಬೇಕಾದ್ರೂ ಸಿದ್ಧಿಗಳು ಅವಾಗೇ ಮಾಡ್ಕೋಬೇಕು. ಅದು ವರ್ಷಕ್ಕೆ 2 ಸಾರಿ ಬರೋದು ಪುಷ್ಯ ನಕ್ಷತ್ರದ ಫಲ, ಅದರಲ್ಲೂ ಗುರುಪುಷ್ಯ ಭಾಳ ಇಂಪಾರ್ಟೆಂಟ್. ಇದು ನೆಕ್ಸ್ಟ್ ಪಾರ್ಟ್ 1, 2, 3, 4 ಅಂತ ಇರುತ್ತೆ, ನೋಡ್ಕೊಳ್ಳಿ. ಓಕೆನಾ. ಇವತ್ತು ನಾವೀಗ ಮ್ಯಾಟ್ರಿಗೆ ಬರೋಣ. ಏನಪ್ಪ ಅಂದರೆ, ಇವತ್ತು ಮಹಾಕಾಳಿ ಸಪ್ತಮಾತೃಕೆಯರು ನವಶಕ್ತಿಗಳು ಅಂತ ನೀವು ಕೇಳಿದ್ರ. ಕಾಲಭೈರವೇಶ್ವರ, ಕಾಲಭೈರವೇಶ್ವರಿ, ಪಾತಾಳ ಭೈರವಿ ಇವೆಲ್ಲ ಕೇಳಿದ್ರ ಅಲ್ವಾ. ಮೇಯ್ನ್ ಭೈರವೇಶ್ವರ ಓಕೆ ಒಪ್ಕೊಳ್ತೀನಿ, ಮೇಯ್ನ್ ರುದ್ರ ಓಕೆ ಒಪ್ಕೊಳ್ತೀನಿ, ಮೇಯ್ನ್ ನಾಗ ಒಪ್ಕೊಳ್ತೀನಿ. ಹಂಗೆ ಅಂದ್ಬಿಟ್ರೆ ಆಗಲ್ಲ. ಅವ್ರ ಅಸ್ಟೆಂಟ್ಗಳಿರ್ತಾರೆ. ಅಸ್ಟೆಂಟ್ಗಳಂದರೆ ಅವ್ರ ಅಕ್ಕಪಕ್ಕ ಇರ್ತಾರಲ್ಲ, ಸೈನಿಕರು, ಕಮಾಂಡೋಗಳು, ಜನರಲ್ಗಳು, ಮೇಜರ್ಗಳಿರ್ತಾರಲ್ಲ, ಹಾಗೆ ಅಲ್ಲಿ ಕೂಡ ಇರ್ತಾರೆ. ಅವರ ವಿಶ್ವಾಸವನ್ನು ನಾವು ಗಳಿಸ್ಬೇಕು, ಅವರ ವಿಶ್ವಾಸಕ್ಕೆ ನಾವು ಪಾತ್ರರಾಗಬೇಕು. ಆವಾಗ ಅವ್ರ ಸಹಾಯ ನಮ್ಗೆ ಸಿಗುತ್ತೆ. ಅಂದರೆ ನಮ್ಮ ಸುತ್ತಲೂ ನಮಗೆ ರಕ್ಷಾ ಕವಚ ಅವರು ಎನರ್ಜಿ ಆಗಿರ್ತಾರೆ ಅಲ್ವಾ. ಅದು ಹೇಗೆ ಮಾಡ್ಕೊಳ್ಳೋದು? ಕೆಲವೊಂದು ಯಂತ್ರ, ತಂತ್ರ, ಮಂತ್ರ, ಜಪ, ತಪ, ಪೂಜೆ, ಅಭಿಷೇಕ, ಹೋಮ, ಯಾಗ, ಯಜ್ಞ, ಪ್ರಾರ್ಥನಾ, ಭಕ್ತಿ ಮಾರ್ಗ, ಹಠಯೋಗ, ಆಮೇಲೆ ತಾಂತ್ರಿಕ ಮಾರ್ಗ, ಹಾಗೆ ಜ್ಞಾನ ಮಾರ್ಗ, ಧ್ಯಾನ ಮಾರ್ಗ, ಇವೆಲ್ಲ ಮಾರ್ಗಗಳು ಆಧ್ಯಾತ್ಮದಲ್ಲಿ ಸಿದ್ಧಿಗಳು ಮಾಡ್ಕೊಳ್ಳಿಕ್ಕೆ. ಗೊತ್ತಾಯ್ತಲ್ಲ. ಇವೆಲ್ಲ ಇರ್ತದೆ. ಇವೆಲ್ಲ ವಿವರಿಸ್ತಾ ಹೋದರೆ ತುಂಬ ಇರುತ್ತೆ, ಒಂದೊಂದು ವಿವರಿಸ್ತಾ ಹೋದರೆ ತುಂಬ ಇರುತ್ತೆ. ಇವುಗಳಲ್ಲಿ ಕೆಲವೊಂದು ತಂತ್ರಗಾರಿಕೆ ಅಂತಾರೆ. ತಂತ್ರಗಾರಿಕೆ ಅಂದರೆ ದೇವತೆಗಳನ್ನು ಹೊಲಿಸ್ಕೊಳ್ಳೋದು ಹೇಗೆ ಅಂತ. ಅದೇ ಈ ಗುಲ್ಗಂಜಿ, ಈ ಬೇರುಗಳು, ಈ ತಾಯ್ತಗಳು, ಯಂತ್ರಗಳು, ಶ್ರೀಚಕ್ರ, ಇವೆಲ್ಲ ತಂತ್ರಗಾರಿಕೆ. ಗೊತ್ತಾಯ್ತಲ್ಲ. ನಾವು ತಂತ್ರ ಮಾಡೋದು ಏನೋ ಒಂದು ಅವ್ರನ್ನ ಹೊಲಿಸ್ಕೊಳ್ಳೋಕ್ಕೆ. ಅವ್ರ ವೀಕ್ನೆಸ್ ಕಂಡುಕೊಂಡು ನಾವು ಅವ್ರಿಗೇನು ಬೇಕೋ ಅದನ್ನು ಕೊಟ್ಟು ನಾವು ಪಡ್ಕೊಳ್ಳೋದು ಅವ್ರ ಆಶೀರ್ವಾದ, ಅವ್ರ ಶಕ್ತಿ. ಗುಲ್ಗಂಜಿ, ಈಗಾಗಲೇ ಬಿಳಿ ಗುಲ್ಗಂಜಿ ಬಗ್ಗೆ ನಾನು ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ, ಭಾಗ 1. ಆಮೇಲೆ ರೆಡ್, ಕೆಂಪು ಗುಲ್ಗಂಜಿ ಬಗ್ಗೆ, ಆಮೇಲೆ ಹಸಿರು ಗುಲ್ಗಂಜಿ ಬಗ್ಗೆ ಇವೆಲ್ಲ ವೀಡಿಯೋ ಮಾಡಿ ಶೇರ್ ಮಾಡಿದ್ದೀನಿ, ನೀವು ನೋಡಿರ್ತೀರ. ಇವತ್ತು ನಾವು ಕಪ್ಪು ಗುಲ್ಗಂಜಿ ನೋಡಿ. ಕಪ್ಪು ಬಣ್ಣ ಅಂದ್ರೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಅಂತ, ಎಷ್ಟು ಭಯಾನಕವಾಗಿರುತ್ತೆ ಅಂತ ಅಲ್ವಾ.
ಮಹಾಕಾಳಿ. ಎಲ್ಲದಕ್ಕೂ ಆದಿಶಕ್ತಿ ಪರಶಕ್ತಿ. ಸಿದ್ಧಿಗಳಿಗೆ, ಮಾಂತ್ರಿಕರಿಗೆ, ಯೋಗಿಗಳಿಗೆ, ತಪಸ್ಸುಗಳಿಗೆ, ಜಗತ್ತಿಗೆ ಆದಿಶಕ್ತಿ ಪರಶಕ್ತಿ ಮಹಾಕಾಳಿ. ಸಿದ್ಧ ಪುರುಷಳಾಕೆ. ರಕ್ತ ಬೀಜಾಸುರನನ್ನೇ ಕೊಂದವಳು. ರಕ್ತ ಬೀಜಾಸುರ ಅಂದ್ರೇನು? ಅವನನ್ನು ಕೊಂದರೆ ಅವನಲ್ಲಿರೋ ರಕ್ತ ಕೆಳಗಡೆ ಬಿದ್ದರೆ, ಆ ರಕ್ತ ಒಂದೇ ಒಂದು ತೊಟ್ಟು ರಕ್ತ ಬಿದ್ದರೆ ಅದರಲ್ಲಿ ಎಷ್ಟೋ ಕಣಗಳು ಉತ್ಪನ್ನ ಆಗುತ್ತೆ. ಕಣಗಳು ಒಂದೊಂದು ಕಣಕ್ಕೂ ಒಬ್ಬೊಬ್ಬ ರಾಕ್ಷಸ ರಕ್ತ ಬೀಜಾಸುರ ಉಟ್ಕೊಳ್ತಾನೆ. ಅವನ ಥರನೇ ಇರೋರು ಉಟ್ಕೊಳ್ತಾರೆ. ಆ ರೀತಿ ವರ ಪಡ್ಕೊಬಿಟ್ಟಿರ್ತಾನೆ ಅವನು ತಪಸ್ಸು ಮಾಡಿ. ಅವನನ್ನು ಕೊಲ್ಲಕ್ಕೆ ಯಾರಿಂದ ಆಗಲ್ಲ. ಯಾಕೆಂದರೆ ಅವನ ಮೇಲೆ ಒಂದು ಏಟು ಬಿದ್ದರೆ, ಒಂದೇ ಒಂದು ಕ್ರಾಚಸ್ ಬಿದ್ದರೆ, ಒಂದನೇ ರಕ್ತ ಭೂಮಿ ಮೇಲೆ ಬಿದ್ದರೆ ಅದರಿಂದ ಕಣಗಳು ಒಂದೊಂದು ಕಣಕ್ಕೂ ಒಬ್ಬೊಬ್ಬ ಉಟ್ಕೊಳ್ತಾನೆ. ಅಂಥವನ್ನ ಕೊಲ್ಲಕ್ಕೆ ಯಾರಿಂದ ಆಗಲ್ಲ. ಎಲ್ಲರೂ ಶಿವನ ಹತ್ರ ಬಂದು ಬೇಡ್ಕೊಳ್ತಾರೆ, ಶಿವ ಕಾಪಾಡು ಅಂತ. ಏನು ಕೇಳ್ಕೊಂಡ್ರೆ ಏನು? ವಿಷ್ಣು ಶಕ್ತಿಯಿಂದ ಆಗಲ್ಲ, ಬ್ರಹ್ಮಶಕ್ತಿಯಿಂದ ಆಗಲ್ಲ, ಸಚಂದ್ರ ಶಕ್ತಿಗಳಿಂದ ಆಗಲ್ಲ. ಪಾಪ ಬಡಪಾಯ ಋಷಿಮುನಿಗಳು, ದಾಸರು, ಶರಣರು ಇವರಿಂದನೂ ಆಗಲ್ಲ. ಅವನನ್ನು ಎದುರಿಸೋಕ್ಕೆ ರಕ್ತಾಬೀಜಾಸುರ ಶಿವನ ಹತ್ರ ಬಂದು ಬೇಡ್ಕೊಳ್ತಾರೆ. ಪಾಪ ಶಿವ ಅಸಹಾಯಕನಾಗ್ತಾನೆ, ಏನೂ ಮಾಡೋಕ್ಕಾಗಲ್ಲ ಶಿವ ಕೂಡ. ಯಾಕಂದರೆ ಅವನು ವರ ಪಡೆದಿರ್ತಾನೆ ತಪಸ್ಸು ಮಾಡಿ. ಈಗ ಶಿವ ಏನು ಮಾಡೋದು? ಯಾರೇ ಆಗಲಿ ಕೊಟ್ಟ ವರನ ವಾಪಸ್ ತಗೊಳ್ಳೋಂಗಿಲ್ಲಲ್ವ. ಶಿವ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಳ್ತಾನೆ. ಅವಾಗೇನಾಗುತ್ತೆ? ಶಿವನಲ್ಲಿರುವ ಒಂದು ಶಕ್ತಿ ಅದ್ಯಾವುದು? ಅರ್ಧನಾರೀಶ್ವರ ಅಂದರೆ ಯಾರು? ಆತನ ಶಕ್ತಿಯೇ ಪಾರ್ವತಿ, ಆತನ ಶಕ್ತಿಯೇ ಚಾಮುಂಡಿ, ಆತನ ಶಕ್ತಿಯೇ ಸಪ್ತಮಾತೃಕೆ, ನವಶಕ್ತಿ ದುರ್ಗೆ, ಅಷ್ಟೈಶ್ವರ್ಯ ಮಾತೆ ಅಲ್ವಾ ಆತನ ಶಕ್ತಿ. ಆತನ ಅಂತರಾಳದಲ್ಲಿರ್ತಾಳೆ ಕರುಣಾಮಯಾಗಿ, ದಯಾಮಯಾಗಿ. ಅವರೆಲ್ಲ ಬಂದು ಪ್ರಾರ್ಥನೆ ಇಟ್ಟಾಗ ಶಿವ ಅಸಹಾಯಕನಾಗಿ ಕಣ್ಮುಚ್ಚಿಬಿಡ್ತಾನೆ, ಏನು ಮಾಡೋಕ್ಕೂ ಆಗಲ್ಲ ಅಂತ. ಆವಾಗ ಆತನಲ್ಲಿರುವ ಹೃದಯ ಕಮಲದಲ್ಲಿ ಆತನಲ್ಲಿರುವ ಶಕ್ತಿ, ಆದಿಶಕ್ತಿ ಪರಾಶಕ್ತಿ ಉದ್ಭವ ಆಗ್ತಾಳೆ, ಹೊರಗಡೆ ಬರ್ತಾಳೆ ಮಹಾಶಕ್ತಿಯಾಗಿ, ಮಹಾಶಕ್ತಿಮಾನಳಾಗಿ, ಸುಪ್ರೀಂ ಪವರ್ ಆಗಿ, ಸೂಪರ್ ಮಾ ಆಗಿ, ಮಹಾಶಕ್ತಿಯಾಗಿ, ಮಹಾಶಕ್ತಿ ಮಾ ಆಗಿ, ಸುಪ್ರೀಂ ಪವರ್ ಆಗಿ, ಸೂಪರ್ ಮಾ ಆಗಿ ಹೊರಗಡೆ ಬರ್ತಾಳೆ. ಹಾಗೆ ನೋಡೋಕ್ಕೆ ಹೆಂಗಿರ್ತಾಳೆ ಗೊತ್ತಾ? ಅಬ್ಬಾ, ಭಾಳ ಭಯಾನಕವಾಗಿರ್ತಾಳೆ. ಆಕೆ ಕಣ್ಣುಗಳು, ಹಾಗೆ ನಾಲ್ಗೆ, ಕೋರೆ ಹಲ್ಲುಗಳು, ಕೈಗಳು, ಕಾಲುಗಳು ಭಯಾನಕವಾಗಿರ್ತಾಳೆ. ಅರ್ಧಂಬರ್ಧ ವಸ್ತ್ರ, ಬೆತ್ತಲೆ, ಕಪ್ಪು ಬಣ್ಣ, ರೌದ್ರಾವತಾರಿ ಆಗಿರ್ತಾಳೆ. ದೇವತೆಗಳು ರಕ್ತ ಬೀಜಾಸುರನನ್ನು ಕೊಲ್ಲಲಿಕ್ಕೆ ಆಗೋದಿಲ್ಲ, ಬೇರೆ ಯಾರೂ ಕೊಲ್ಲಲಿಕ್ಕೆ ಆಗೋದಿಲ್ಲ. ಯಾಕೆ? ಅವನ ಶರೀರದ ಮೇಲೆ ಏಟು ಬಿದ್ದರೆ, ಕತ್ತಿ ಇನ್ನೊಂದು ಮತ್ತೊಂದರಿಂದ ಹೊಡೆದ್ರೆ, ಒಂದು ತೊಟ್ಟು ರಕ್ತ ಏನಾದರೂ ಭೂಮಿ ಮೇಲೆ ಅಥವಾ ಅಲ್ಲಿ ಬಿದ್ದರೆ ಕೆಳಗಡೆ, ಅದರಲ್ಲಿರೋ ಪ್ರತಿ ಅಣು ಕಣಕ್ಕೂ ಒಬ್ಬೊಬ್ಬ ಉಟ್ಕೊಬಿಡ್ತಾಳೆ. ಹಾಗಾದರೆ ಹೇಳಿ ಮಾಡೋದು? ಅದಕ್ಕೆ ಜಗನ್ಮಾತೆ ಎಲ್ಲವೂ ಆಕೆಲೆ. ಅಷ್ಟೈಶ್ವರ್ಯ ಮಾತೆ, ವಿದ್ಯಾಮಾತೆ. ಆಕೆ ಗೊತ್ತಿಲ್ವಾ? ಜ್ಞಾನ ಇರುತ್ತೆ. ಆಕೆ ಯೋಚನೆ ಮಾಡ್ತಾಳೆ, ಇಷ್ಟು ರೌದ್ರವಾಗಿ ರೂಪ ತಾಳಿ ಎಲ್ಲರೂ ಗಡಗಡ ಅಂತ ನಡುಕ್ತಿರ್ತಾರೆ ಆ ರೂಪಲ್ಲಿ ನೋಡಿ. ರಕ್ತಾಬೀಜಾಸುರನಲ್ಲಿ ಇದ್ದಕ್ಕೆ ಹೋಗ್ತಾಳೆ. ಚಂಡ ಬುಂಡ ಅವನ ಅಸ್ಟೆಂಟ್ಗಳಿರ್ತಾರೆ, ಕತ್ತರಿಸ್ಬಿಸಾಕ್ತಾಳೆ. ರುಂಡಗಳು ಕತ್ತರಿಸಾಕ್ತಾಳೆ ಅವ್ರಿಗೆ, ಚಂಡ ಮುಂಡ್ರಿಗೆ. ಉಳಿಯೋದು ಯಾರು? ರಕ್ತಾಬೀಜಾಸುರ. ಅವ್ರ ಮೇಲೆ ಫೈಟ್ ಮಾಡ್ತಾಳೆ, ಕುತ್ತಿಗೆ ಕತ್ತರಿಸ್ಬಿಸಾಕ್ತಾಳೆ. ಆದರೆ ಆ ಕುತ್ತಿಗೆ ತಲೆ ಕೆಳಗೆ ಬೀಳುತ್ತಲ್ಲ, ಜುಟ್ಟನ್ನು ಹಿಡ್ಕೊಳ್ತಾಳೆ, ಆ ತಲೆನ ರಕ್ತ ಸುರಿತಾ ಇರುತ್ತೆ. ನಾಲ್ಗೆ ತೆಗಿತಾಳೆ, ದೊಡ್ಡದಾಗಿ ಚಾಚ್ತಾಳೆ. ನಾಲ್ಗೆ ದೊಡ್ಡದಾಗಂದರೆ ಎಷ್ಟೋ ಕಿಲೋಮೀಟರ್ ಅಷ್ಟು. ಒಂದು ತೊಟ್ಟು ಕೆಳಗಡೆ ಬೀಳ್ದಂಗೆ ನಾಲ್ಗೆನ ಕೆಳಗೆ ಅಡ್ಡ ಇಡ್ತಾಳೆ. ಎಲ್ಲ ನಾಲ್ಗೆ ಮೇಲೆ ಬೀಳುತ್ತೆ, ರಕ್ತ ಗೀಕ್ತ ಅವನ ಶರೀರ ಎಲ್ಲ. ಆ ಶರೀರ ಕೂಡ ನಾಲ್ಗೆ ಮೇಲೆ ಬೀಳುತ್ತೆ. ಹಂಗೆ ಎಳ್ಕೊಬಿಡ್ತಾಳೆ ಹೊಟ್ಟೆ ಒಳಗೆ, ನುಂಗಾಕ್ತಾಳೆ ಅವನ ಶರೀರನ. ಈ ತಲೆನೂ ಹಂಗೆ ಇರ್ತದೆ ಕೈಯಲ್ಲಿ, ಅದನ್ನೇ ನುಂಗಾಕ್ತಾಳೆ. ಈ ರೀತಿ ಅವಳು ಸಂಹಾರ ಮಾಡ್ತಾಳೆ. ಮಹಾಕಾಳಿ ಅವತಾರ ಆಗಿದ್ದು ಈ ಒಂದು ಕಾರಣಕ್ಕಾಗಿ, ರಕ್ತಾಬೀಜಾಸುರನ ಕೊಲ್ಲಲಿಕ್ಕಾಗಿ. ಗೊತ್ತಾಯ್ತಲ್ಲ? ಇದೆಲ್ಲಲ್ಲೂ ಹಿಂದೆ ಒಂದು ವಿಡಿಯೋ ಹಾಕಿದ್ದೀನಿ. ಮುಂದೆ ನಾನು ಆಕೆ ಅವತಾರಕ್ಕೆ ಇಲ್ಲೊಂದು ಸ್ವಲ್ಪ ವಿವರಣೆ ಕೊಡಲಿಕ್ಕೆ ಅವಕಾಶ ಸಿಕ್ಕಿದಾಗ ಕೊಡ್ತೀನಿ. ಇಂಥ ಮಹಾನ್ ಶಕ್ತಿ ಬೀಜಾಕ್ಷರ ಮಂತ್ರಗಳೆಲ್ಲ ನಾವು ಇಟ್ಕೊಂಡು, ಒಂದು ಬಹಳ ಮುಖ್ಯವಾಗಿ ಭಕ್ತಿ ಮಾರ್ಗ. ತಾಯಿಯನ್ನು ಮಕ್ಕಳು ಯಾವ ರೀತಿ ಕರೀತಾರೆ, ದೇವತೆಗಳನ್ನು ಭಕ್ತರು ಯಾವ ರೀತಿ ಕರೀತಾರೆ, ಗುರುಗಳನ್ನು ಹೇಗೆ ಒಳ್ಳೆಯ ಶಿಷ್ಯ ಕರೀತಾರೆ, ಹಾಗೆ ಭಕ್ತಿ ಮಾರ್ಗದಲ್ಲ ಹೊಲಿಸ್ಕೋಬೇಕು. ಆದರೂ ತಂತ್ರಗಾರಿಕೆ ಅಂತ ಒಂದಿರುತ್ತೆ. ಅದರಲ್ಲಿ ಯಂತ್ರ, ತಂತ್ರ, ಮಂತ್ರ, ಭಾನುವಾರ, ಮಂಗಳವಾರ, ಶನಿವಾರ, ಅಮಾವಾಸ್ಯೆ, ಪೌರ್ಣಮಿ, ಗ್ರಹಣ ಇತ್ಯಾದಿ ಇರುತ್ತೆ. ನೀರಿನಲ್ಲಿ ಕೂತ್ಕೊಂಡು, ನೀರು ಒಳಗಡೆ ಕೂತ್ಕೊಂಡು ಇಲ್ಲಿವರೆಗೂ ತಲೆ ಈಚೆ ಇಟ್ಕೊಂಡು, ಇಲ್ಲ ಸ್ಮಶಾನದಲ್ಲಿ ಕೂತ್ಕೊಂಡು
ಇನ್ನೆಲ್ಲ ಕೂತ್ಕೊಂಡು ಹೆಂಗೋ ಒಟ್ಟಲ್ಲಿ ಆ ದೇವಿನ ಕರ್ಸ್ಕೋಬೇಕು, ಹೊಲ್ಸ್ಕೋಬೇಕು, ಆಶೀರ್ವಾದ ಪಡ್ಕೋಬೇಕು, ನಮಗೆ ರಕ್ಷಣೆ ಆಗಿ ನಿಲ್ಲಬೇಕು ಅಲ್ವಾ. ಅದಕ್ಕೆ ಗುಲ್ಗಂಜಿ, ಕಪ್ಪು ಗುಲ್ಗಂಜಿ ಇರುತ್ತೆ. 108 ಗುಲ್ಗಂಜಿ ತಗೊಳ್ಳಿ. ವಾರ ಹೊತ್ತು ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಹೀಗೆ ದಿನಕ್ಕೆ ಒಂದು 6 ಸಾರಿ ಧ್ಯಾನ ಮಾಡಿ. ಒಂದು ಸಾರಿ ಕೂತ್ಕೊಂಡ್ರೆ 6 ನಿಮಿಷ ಕೂತ್ಕೋಬೇಕು. 6 ನಿಮಿಷ ಕೂತ್ಕೋಬೇಕು. ಬೀಜಾಕ್ಷರ ಮಂತ್ರವೆಲ್ಲ ನೀವು ಪಠಿಸ್ಬೇಕಾಗುತ್ತೆ. ನಾನು ಸ್ಕ್ರೀನ್ ಮೇಲೆ ಕೊಡ್ತಾಯಿದ್ದೀನಿ ಬೀಜಾಕ್ಷರ ಮಂತ್ರ. ಈ ಮಂತ್ರವನ್ನು 108 ಸಾರಿ, ಒಂದು ಸಾರಿ ಕೂತ್ಕೊಂಡ್ರೆ 108 ಸಾರಿ. ಲೆಕ್ಕ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಗುಲ್ಗಂಜಿ 108 ಗುಲ್ಗಂಜಿ, ಕಪ್ಪು ಗುಲ್ಗಂಜಿ. ಯಾವುದು? ಕಪ್ಪು ಗುಲ್ಗಂಜಿ. ಒಂದು ಬಟ್ಲಲ್ಲಿ ಹಾಕ್ಕೊಳ್ಳಿ, ಸೈಡಲ್ಲಿ ಇಟ್ಕೊಳ್ಳಿ. ಒಂದು ಬಟ್ಟೆ, ಕೆಂಪು ಬಟ್ಟೆ ಅಥವಾ ಕಪ್ಪು ಬಟ್ಟೆ ಅಥವಾ ಕೇಸರಿ ಬಟ್ಟೆನಲ್ಲಿ ಕಟ್ಕೋಬೇಕು. ಒಂದು ಕಪ್ಪಲ್ಲಿ ಇಟ್ಕೊಳ್ಳಿ, ಒಂದು ಸೈಡಲ್ಲಿ. ದೇವ್ರ ಮುಂದೆ ಅಥವಾ ದೇವ್ರ ಫೋಟೋ ಮುಂದೆ ಅಥವಾ ಗುಡಿ ಮುಂದೆ, ವಿಗ್ರಹ ಮುಂದೆ ಕೂತ್ಕೊಳ್ಳಿ. ಏಕಾಂತ ಅತಿ ಮುಖ್ಯ, ಏಕಾಂತ ಅತಿ ಮುಖ್ಯ. ನೀವು ಮನೇಲಿ ಕೂತ್ಕೊಳ್ಳಿ, ಬೆಡ್ರೂಮಲ್ಲಿ ಕೂತ್ಕೊಳ್ಳಿ, ಮನೆ ಮೇಲೆ ಕೂತ್ಕೊಳ್ಳಿ, ಅಕ್ಕಪಕ್ಕ ಕೂತ್ಕೊಳ್ಳಿ, ಯಾವುದೋ ಒಂದು ಕಾಡಲ್ಲಿ ಕೂತ್ಕೊಳ್ಳಿ, ದೇವಸ್ಥಾನದ ಹತ್ರ ಕೂತ್ಕೊಳ್ಳಿ, ಸ್ಮಶಾನದ ಕೂತ್ಕೊಳ್ಳಿ, ಅದು ನಿಮ್ಮಿಷ್ಟ. ಏಕಾಂತತೆ ಅಂದರೆ ನೀವು ಒಬ್ಬರೇ ಇರಬೇಕು ಅಥವಾ ಒಬ್ಬರು ಶಿಷ್ಯರು ಇರಬೇಕು. ಒಬ್ಬರೇ ಶಿಷ್ಯರು ಅಥವಾ ನೀವು ಒಬ್ಬರೇ, ಇಬ್ಬರೇ ಇರಬೇಕು, ಅದಕ್ಕೆ ಮೇಲೆ ಇರಬಾರ್ದು. ಅಲ್ಲಿ ಏಕಾಂತವಾಗಿ ಕೂತ್ಕೊಂಡು ನೀವು ಯಾವುದೋ ಒಂದು ಪ್ರದೇಶದಲ್ಲಿ, ತೋಟ ಇರ್ಬೋದು, ನಿಮ್ಮ ತೋಟಗಳಲ್ಲೇ ಕೂತ್ಕೋಬೋದು, ಬೆಟ್ಟ ಗುಡ್ಡಗಳ ಪಕ್ಕ, ಯಾವುದೋ ಒಂದು ಮರ, ಯಾವುದೋ ಒಂದು ಕಾಡು, ಯಾವುದೋ ಒಂದು ತೋಪು, ಹಾಗೆ ಅಲ್ಲಿ ಕೂತ್ಕೊಂಡು 6 ನಿಮಿಷ ಅಷ್ಟೇ. ಜಸ್ಟು ಒಂದು ಸಾರಿ 108 ಸಾರಿ ಆಗುತ್ತೆ. 6 ನಿಮಿಷ ನೀವು ಕೂತ್ಕೊಂಡ್ರೆ ಎಲ್ಲ ಗುಲ್ಗಂಜಿ ಖಾಲಿ ಆಗುತ್ತೆ. ಒಂದೊಂದು ಗುಲ್ಗಂಜಿ ಸೈಡ್ಗೆ ಆಗ್ತಾ ಈ ಬೀಜಾಕ್ಷರ ಮಂತ್ರ ಹೇಳ್ಕೊಳ್ಳಿ, ಒಂದೊಂದು ಗುಲ್ಗಂಜಿಗೆ ಒಂದೊಂದು ಮಂತ್ರ. ಒಂದು ಮಂತ್ರ ಹೇಳೋದು, ಒಂದು ಗುಲ್ಗಂಜಿ ಅಲ್ಲಿ ಸೈಡ್ಗೆ ಹಾಕೋದು, ಇನ್ನೊಂದು ಕಪ್ ಕಾಲಿದು ಇಟ್ಕೊಳ್ಳಿ ಆ ಕಡೆಗೆ. ಆಲ್ರೆಡಿ ನಾನು ಈಗ ಗುಲ್ಗಂಜಿಗಳ ಬಗ್ಗೆ ಹೇಳ್ತೀನಿ, ಯಾವ ರೀತಿ ಧ್ಯಾನ ಮಾಡೋದು ಅಂತ. ಎಷ್ಟೊತ್ತಿಗಾದರೂ ನೀವು ಬೆಳಗ್ಗೆ ಹೇಳಿಯಪ್ಪ, 8:15 ಎಚ್ಚರಿಕೆಗೊಳ್ರಿ, ಯಾವಾಗಾದರೂ ಗೊಳ್ರಿ, ಆದರೆ ಶುದ್ಧವಾಗಿರಬೇಕು. ಒಂದು ಕಂಡೀಷನ್ ಏನಪ್ಪ ಅಂದರೆ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಅಷ್ಟೂ ದಿನ ದೇವಿಯನ್ನು ಶುದ್ಧವಾಗಿ ಆರಾಧಿಸೋರು, ಶಕ್ತಿಗಳನ್ನು ಸಂಪಾದನೆ ಮಾಡ್ಕೊಡೋರು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕಾಗುತ್ತೆ. ಯಾಕಂದರೆ ಆಕೆ ಹೆಣ್ಣು ದೇವತೆಗಳು, ನೀವು ಬ್ರಹ್ಮಚರ್ಯ, ಪ್ರತಿ ಹೆಣ್ಣನ್ನು ದೇವಿಯನ್ನಾಗಿ ಭಾವಿಸ್ಬೇಕು ನೀವು. ಓಕೆನಾ? ಇದೊಂದು ಕಂಡೀಷನ್ ಇರುತ್ತೆ. ಮಾಂಸಾಹಾರ ಸೇವನೆ ಮಾಡಬಾರ್ದು, ಎಣ್ಣೆ ಹೊಡಿಬಾರ್ದು. 48 ದಿನ ಪ್ರತಿ ಭಾನುವಾರ, ಮಂಗಳವಾರ, ಅದರಲ್ಲೂ ಬಹಳ ಮುಖ್ಯವಾಗಿ ಮಂಗಳವಾರ ಖಾರದ ಪದಾರ್ಥ, ಚಕ್ಕಲಿ, ಕೋಡುಬಳೆ, ಆಮೇಲೆ ಬೋಂಡ, ಬಜ್ಜಿ, ಪಕೋಡ, ಪಲಾವು ಇತ್ಯಾದಿಗಳನ್ನು, ಖಾರದ ಪದಾರ್ಥಗಳನ್ನು ನೈವೇದ್ಯಕ್ಕೆ ಬಳಸಬೇಕು. ನಿಂಬೆಹಣ್ಣು ಕಂಪಲ್ಸರಿ ಕತ್ತರಿಸಿ 2 ಭಾಗ ಮಾಡಿ ಈ ಕಡೆ ಆ ಕಡೆ ಹಾಕಬೇಕು, ಇಳಿ ತೆಗೆದು. ಗೊತ್ತಾಯ್ತಾ? ಯಾವಾಗ? ಮಂಗಳವಾರ, ಪ್ರತಿ ಮಂಗಳವಾರ. 48 ದಿನದಲ್ಲಿ ಎಷ್ಟು ಮಂಗಳವಾರ ಬರುತ್ತೆ ಅಷ್ಟು ಮಂಗಳವಾರ ನೈವೇದ್ಯ ಮಾಡಬೇಕು. ಬೆಳಗ್ಗೆ ಆದರೂ ಮಾಡಿ, ಸಂಜೆ ಆದರೂ ಮಾಡಿ. ನೈವೇದ್ಯಕ್ಕಿಟ್ಟು ಅದು ನೀವೇ ತಿನ್ಕೊಳ್ಳಿ ಅಥವಾ ದಾನ ಮಾಡಿ, ಅದು ನಿಮ್ಮಿಷ್ಟ. ಪಲಾವು, ಖಾರದ ಪದಾರ್ಥ, ಬಾತು, ಆಮೇಲೆ ಬೋಂಡ, ಬಜ್ಜಿ, ಚಕ್ಕಲಿ ಇತ್ಯಾದಿಗಳು. ಅಕಸ್ಮಾತ್ ಮನೆಯಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ನೀವು ರೆಡಿಮೇಡ್ ತೊಗೊಂಡು ಬಂದು ಇಟ್ಕೊಳ್ಳಿ. ಗೊತ್ತಾಯ್ತಾ? ನಿಂಬೆಹಣ್ಣು ಬಲಿ ಕೊಡಬೇಕು. ಕಟ್ ಮಾಡಿ ಮನೆ ಹತ್ರ ಇಳಿ ತೆಗೆದು ಮನೆ ಬಾಗಿಲ ಹತ್ರ ಆ ಕಡೆ ಈ ಕಡೆ ಹಾಕಿ. ಸಾಧ್ಯವಾದರೆ 4 ನಿಂಬೆಹಣ್ಣು 4 ದಿಕ್ಕುಗಳಲ್ಲಿ ಇಳಿ ತೆಗೆದು ದಿಕ್ಕುಗಳಿಗೆ ನಿಂಬೆಹಣ್ಣು ಕಟ್ ಮಾಡಿ ಉಲ್ಟಾ ಹಾಕಿ. ಬಲಗೈಯಲ್ಲಿರೋದು ಎಡಗಡೆಗೆ, ಎಡಗೈ ಇರೋದು ಬಲಗೈಗೆ ಹಾಕಿ. ಈ ರೀತಿ ಮಾಡ್ಕೊಳ್ಳಿ. ಬಲಿ ಕೊಡಬೇಕು ಪ್ರತಿ ಮಂಗಳವಾರ. ಓಕೆನಾ? ಹೇಳಿ ತಲುಪಿದೆಯಲ್ಲ? ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಮಾಂಸಾಹಾರ, ಡ್ರಿಂಕ್ಸು ಮಾಡಬಾರ್ದು. ಓಕೆನಾ? ಯಾಕಂದರೆ ಮಹಾಕಾಳಿ, ನವಶಕ್ತಿ, ಸಪ್ತಮಾತೃಕೆ ಯಾರ್ಯಾರು ಇರ್ತಾರೆ? ವರಾಹಿ ಗೊತ್ತಲ್ಲ, ಕೂಷ್ಮಾಂಡ, ಗಂಗಾಮಾತೆ, ಚಾಮುಂಡೇಶ್ವರಿ, ಆದಿಶಕ್ತಿ, ಪರಾಶಕ್ತಿ ಇತ್ಯಾದಿ. ಓಕೆನಾ? ನವಶಕ್ತಿಗಳು. ಎಷ್ಟೋ ಶಕ್ತಿಗಳು ನಿಮ್ಗೆ ಒಲಿಯುತ್ತೆ. ಯಾವುದು? ಕಪ್ಪು ಗುಲ್ಗಂಜಿಯಿಂದ ಪ್ರಾಕ್ಟೀಸ್ ಮಾಡಿ. ಮಂತ್ರ ಇಟ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಹೂವು, ಕೆಂಪು ಹೂವು ಬಳಸಿ. ಕೆಂಪು ಹೂವು, ಕಪ್ಪು ವಸ್ತ್ರ, ರೆಡ್ ಕಲರ್ ಬಟ್ಟೆ. ಅಂದರೆ ನೀವು ಜಪಕ್ಕೆ ಕೂತ್ಕೊಂಡಾಗ ರೆಡ್ ಕಲರ್ ಬಟ್ಟೆ ಇರಬೇಕು ನಿಮ್ಮದು, ಅಥವಾ ಕಪ್ಪು ಬಣ್ಣದ್ದು ಇರಬೇಕು, ಅಥವಾ ಬ್ಲೂ ಕಲರ್ದು ಇರಬೇಕು, ವೈಟ್ ಕಲರ್ ಆಗಬಾರ್ದು. ಓಕೆನಾ? ಈ ಒಂದು ಇದಕ್ಕೆ ವಾರಿಯರ್ ರೀ, ಫೈಟ್ ಮಾಡೋದು, ಶತ್ರುಗಳ ನಾಶ. ಅದಕ್ಕೆ ನಿಮ್ಗೆ ಸಪೋರ್ಟ್ ಬೇಕಲ್ಲ, ಮಂತ್ರಶಕ್ತಿ. ಮಂಗಳವಾರ ಯಾಕಂದರೆ ಮಂಗಳ ಗ್ರಹ ಯುದ್ಧಕ್ಕೆ ಹೆಸರಾದವರು. ಬರೀ ಧೂಳು ದುಂಬು ಇರುತ್ತೆ ಮಂಗಳ ಗ್ರಹದಲ್ಲಿ. ಯುದ್ಧ ಮಾಡಬೇಕಾದ್ರೆ ಮಂಗಳವಾರ ಅಲ್ವಾ? ಕೆಲವರು ಬಾರ್ಬರ್ ಶಾಪ್ಗೆ ಹೋಗಿ ಎದುರ್ಕೊಳ್ತಾರೆ. ಕಟ್ಟಿಂಗ್ ಮಾಡೋವಾಗ ಏನಾದರೂ ಗಾಯ ಆಗಿಬಿಟ್ರೆ, ಶೇವಿಂಗ್ ಮಾಡೋವಾಗ ಬಾರ್ಬರ್ ಶಾಪಲ್ಲಿ ಅವಲ್ಲೇನಾದರೂ ಗಾಯ ಮಾಡಿಬಿಟ್ರೆ, ಆಮೇಲೆ ಪ್ರತಿ ವಾರ ಅದೇ ಆಗುತ್ತೆ, ಪ್ರತಿದಿನ ಅದೇ ಆಗುತ್ತೆ, ನಮ್ಗೆ ಯಾವಾಗಲೂ ಅದೇ ಕಷ್ಟ ಬರುತ್ತೆ ಅಂತ ಭಯ ಬೀಳ್ತಾರೆ.
ಅಷ್ಟು ಭಯ ಇರುತ್ತೆ ಮಂಗಳವಾರ ಅಲ್ವಾ. ಯುದ್ಧ ಮಾರ್ಸ್ ಮಂಗಳವಾರ. ರೋಮನ್ ಅವರು ನಂಬಿದ್ರು ಮಾರ್ಸ್ ಅಂದರೆ ಯುದ್ಧದ ದೇವರು ಅಂತ. ಅದಕ್ಕೆ ಮಂಗಳವಾರ ಹನುಮಂತ ದೇವರು ಚಾಮುಂಡೇಶ್ವರಿ ಗೊತ್ತಾಯ್ತಲ್ಲ. ಹನುಮಂತ ದೇವರು ಮಂಗಳವಾರ ಚಾಮುಂಡೇಶ್ವರಿ ಇರ್ತಾರೆ. ಅದಕ್ಕೆ ಬ್ರಹ್ಮಚರ್ಯ ಭಾಳ ಮುಖ್ಯ. ಈಗ ಅರ್ಥ ಆಯ್ತು ಹೇಳಿದ್ದು ಓಕೆಲ್ಲ. ಈಗ ಅರ್ಥ ಆಗಿದೆ ಆಲ್ರೆಡಿ. ಈಗ ಇಲ್ದೆಲ್ಲ ಹೇಳಿದ್ದೀನಿ. ಪ್ರಾರಂಭ ಮಾಡಿ ಧ್ಯಾನ ಜಪ ಮಾಡಿ ಎಲ್ಲ ಟೈಮು ಸಾಧನೆ ಮಾಡಿ. ಬಹಳ ಮುಖ್ಯವಾದಿದು. ಎಲ್ಲ ದೇವತೆಗಳಿಗೂ ಮಾತೆ ಆದಿ ದೇವತೆ ಆದಿಶಕ್ತಿ ಪರಾಶಕ್ತಿ ಮಹಾಕಾಳಿ ಅಂಥ ರಕ್ತ ಬೀಜಾಸುರನ್ನೇ ಸಮಾರ ಮಾಡಿ ರುಂಗ ಹಾಕಿದ್ಲು. ಎಲ್ಲ ಸಿದ್ಧಿಗಳ ಮಾತೆ ಆಕೆ, ಸಿದ್ಧಿಗಳ ದೈವ ಆಕೆ, ಶಕ್ತಿಗಳ ದೈವ ಆಕೆ ಅಲ್ವಾ. ಪ್ರಯತ್ನ ಪಡಿ. ತಪ್ಪೇಲಿದೆ ಪ್ರಯತ್ನ ಪಡ್ರೆ ಅಲ್ವಾ. ತಪ್ಪೇಲಿದೆ ಪ್ರಯತ್ನ ಪಡ್ರೆ. ಲೋರೆಂಟ್ ಗುಲ್ಗಂಜಿ ಬೇಕು ಕಪ್ಪು ಕಲರು. ಪ್ರಯತ್ನ ಪಡಿ. ಅಷ್ಟಿಲ್ಲ ಅಂದರೆ ಏನು ಮಾಡ್ತೀರಾ, ಒಂದು 9 ಗುಲ್ಗಂಜಿ ರೆಡಿ ಮಾಡ್ಕೊಳ್ಳಿ. 9 ಗುಲ್ಗಂಜಿ ಆದರೂ ನಡೀತು ಓಕೆಲ್ಲ. ಈ ವಿಡಿಯೋಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ನೆಕ್ಸ್ಟು ಇದಿರುತ್ತೆ. ಮುಂದಿನ ವಾರ ಏನಪ್ಪ ಅಂದ್ರೆ ಗುರು ಪುಷ್ಪ ನಕ್ಷತ್ರ ಭೂಮಿಗೆ ಬರುತ್ತೆ. ಒಂದು 3 ತಿಂಗಳಿರುತ್ತೆ. ಒಂದು ಸಾರಿ ಪ್ರವೇಶ ಮಾಡಿದ ಮೇಲೆ ಆ ನಕ್ಷತ್ರ ಸ್ಥಾನ 3 ತಿಂಗಳು ನಮ್ಮ ಗ್ರಹಕ್ಕೆ ಬಲ ಬರ್ತಾಯಿರುತ್ತೆ, ಶಕ್ತಿ ಭೂಮಿಗೆ ನಮ್ಮೆಲ್ಲರಿಗೂ. ಅದ್ರ ಬಗ್ಗೆ ವೀಡಿಯೋಗಳು ಮಾಡ್ತೀನಿ ನೆಕ್ಸ್ಟ್ ಪಾರ್ಟಲ್ಲಿ ನೋಡಿ. ಭಾಳ ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್ ಪಾರ್ಟಲ್ಲಿ ಒಂದು 5 ವೀಡಿಯೋ ಇರುತ್ತೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ. ಯಾಕಂದರೆ ಗುರು ಪುಷ್ಪ ಬರುತ್ತೆ 23, 24ನೇ ತಾರೀಕು ಅಮಾವಾಸ್ಯೆ ಅವತ್ತೇ ಬರುತ್ತೆ. ಅವತ್ತು ನೀವು ಏನು ಮಾಡಬೇಕು, ಹೇಗೆ ಧ್ಯಾನ ಮಾಡಬೇಕು, ಜಪ ಮಾಡಬೇಕೆಲ್ಲ ನೆಕ್ಸ್ಟ್ ಪಾರ್ಟ್ಗಳಲ್ಲಿ ತಿಳಿಸ್ಕೊಡ್ತೀನಿ. ತಪ್ಪದೇ ನೋಡಿ ಓಕೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ಈಗಾಗಲೇ ನಮಗೆ ಸಿಕ್ಕಿದೆ. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀರಿ, ಹಾಗೆ ಆಶೀರ್ವಾದ ಮಾಡ್ತೀರಿ. ನಿಮ್ಮ ಪ್ರೋತ್ಸಾಹ ಇದ್ರೇ ನಾವು ಇಲ್ಲಿ ಇರೋದು ಮಾಡೋಕ್ಕಾಗೋದು ಅಲ್ವಾ. ಇಲ್ಲಾಂದ್ರೆ ಹೆಂಗಾಗುತ್ತೆ ಹೇಳಿ. ಅದಕ್ಕೆ ಒಂದು ಲೈಕ್ ಮಾಡಿ, ಸಾಧ್ಯವಾದರೆ ಒಂದು ಕಾಮೆಂಟು ಮಾಡಿ ಇಷ್ಟ ಆದರೆ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲಾಂದ್ರೆ ಹಾಕ್ಕೊಳ್ಳಿ. ಹಾಗೆ ಹಿಂದಿನ ವೀಡಿಯೋಗಳು ನೀವು ನೋಡಿಲ್ಲಾಂದ್ರೆ ನೋಡಿ. ಹಾಗೆ ಮುಂದಿನ ವೀಡಿಯೋಗಳು ನೋಡಿ. ಹಾಗೆ ಏನಾದರೂ ಸಲಹೆ ಪರಿಹಾರ ಬೇಕಾದರೆ ಜಯಬಾರು ಹೇಳ್ತಾರೆ, ಕೊಡ್ತಾರೆ. ನಂಬರ್ ಇರುತ್ತೆ, ಕಾಲ್ ಮಾಡಿ. ಜಯಬಾರಿಗೆ ನಿಮಗೆ ಡೀಟೇಲ್ ಕೊಡ್ತಾರೆ, ನಾನು ಕೊಡ್ತೀನಿ ಓಕೆಲ್ಲ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡೋದು ಮರಿಬೇಡಿ. ಎಲ್ಲರೂ ಒಳ್ಳೆಯದಾಗಲಿ. ಒಳ್ಳೆಯವರು ಯಾರಿದ್ದಾರೆ ಎಲ್ಲರೂ ಒಳ್ಳೆಯದಾಗಲಿ. ಆ ಜಗನ್ಮಾತೆ ಒಳ್ಳೆಯದಾಗಲಿ. ಧನ್ಯವಾದಗಳು ಗುರುಗಳೇ. ಇಷ್ಟೊಂದು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಯೂಸ್ಫುಲ್ ಆಗಿತ್ತು. ನೋಡಿದ್ರಲ್ಲ ವೀಕ್ಷಕರೇ, ಕಪ್ಪು ಗುಲಗಂಜಿ ಬಗ್ಗೆ ಗುರುಗಳು ತುಂಬ ವಿವರಣೆ ಕೊಟ್ಟಿದ್ದಾರೆ ನಿಮಗೆ. ಇದರಿಂದ ನಿಮಗೆ ಬಹಳ ಉಪಯೋಗ ಆಗುತ್ತೆ ಅಂತ ನಂಬ್ಕೊಂಡಿದ್ದೀನಿ. ಅದೇ ರೀತಿ ಇನ್ನು ನಮ್ಮ ಗುರುಕುಲದಲ್ಲಿ ನೀವು ವಿದ್ಯಾಭ್ಯಾಸ ಅಂದರೆ ಆಧ್ಯಾತ್ಮದ ಬಗ್ಗೆ ಏನಾದರೂ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಗುರುಕುಲಕ್ಕೆ ಸೇರಿಕೊಳ್ಳಿ. ಅಲ್ಲಿ ತುಂಬ ಜನ ಗುರುಗಳಿದ್ದಾರೆ. ನಿಮಗೆ ಸಾಕಷ್ಟು ಆಧ್ಯಾತ್ಮದ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತಾರೆ.